ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಕಲೆವೈ ಟಾಕ್ಸ್. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸೊ ಆಕೃತಿ, ಮೊದಲನೇ ಪ್ರಶ್ನೆ, ಮಿಡಲ್ ಕ್ಲಾಸ್ ಹುಡುಗಿ ಲೈಫ್ ಅಂದರೆ ನಿನಗೆ ಫಸ್ಟ್ ನೆನಪು ಬರೋದು? ಒಂದು ನಿಮಿಷ ಸರ್. ಹಾಂ, ಹಲೋ ಅಮ್ಮ, ಹೇಳು. ಹೌದಾ? ಹಾಂ, ಓಕೆ. ಏನಾಯ್ತು ಆಕೃತಿ? ಏನಿಲ್ಲ ಸರ್, ನಮ್ಮ ಮಮ್ಮಿ ಫೋನ್ ಮಾಡಿದ್ರು. ಓಕೆ. ಮನೆಗೆ ರಿಲೇಟಿವ್ಸ್ ಬರ್ತಿದಾರಂತೆ, ಅದಕ್ಕೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡು ಅಂತ ಹೇಳಿದ್ದಾರೆ. ಓಕೆ. ಸೊ ಕೆಲಸ ಮಾಡ್ಕೊಂತಾನೆ ಮಾತಾಡ್ಬೋದಾ? ಸೊ ವೈ ನಾಟ್ ಶೋ. ಮಿಡಲ್ ಕ್ಲಾಸ್ ಹುಡುಗಿ ಲೈಫ್ ಅಂದರೆ ಫಸ್ಟ್ ನಿನಗೆ ಏನು ನೆನಪು ಬರುತ್ತೆ? ಮಿಡಿಲ್ ಕ್ಲಾಸ್ ಹುಡುಗಿ ಅಂದರೆ ಆನ್ಲೈನಲ್ಲಿ ಐಫೋನ್ ವಾಲ್ಪೇಪರ್, ರಿಯಾಲಿಟಿಯಲ್ಲಿ ಕೀಪ್ಯಾಡ್ ಫೋನ್, ಟಾರ್ಚ್ ಯೂಸ್ ಮಾಡಿ ಕರೆಂಟ್ ಹೋದಾಗ ಹೀರೋ ಫೀಲ್. ಶಾಪಿಂಗ್ ಮಾಡೋ ಟೈಮಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ರಿಯಾಕ್ಷನ್ ಹೇಗಿರುತ್ತೆ? ಸರ್, ನಮ್ಮನೆ ಶಾಪಿಂಗ್ ಅಂದರೆ ಫ್ಯಾಷನ್ ಅಲ್ಲ, ಬೈ ಒನ್ ಗೆಟ್ 3 ಬೋರ್ಡ್ ನೋಡಿ ಫ್ಯಾಮಿಲಿ ಎಮೋಷನಲ್ ಡಿಸಿಷನ್ ತಗೊಳ್ಳೋದು. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮನೆಯಲ್ಲಿ ಪ್ಲಾಸ್ಟಿಕ್ ಕವರ್ಸ್ನ ತೆಗೆದಿಡೋ ಅಭ್ಯಾಸ ಇರುತ್ತೆ. ಸೊ ನಿಮ್ಮ ಮನೆಯಲ್ಲಿ ಕೂಡ ಆ ಥರ ಅಭ್ಯಾಸ ಇದೆ? ನನ್ನಮ್ಮ ಒಂದು ಪ್ಲಾಸ್ಟಿಕ್ ಕವರ್ ಕೂಡ ವೇಸ್ಟ್ ಮಾಡಲ್ಲ. ಅದಕ್ಕೆ ಅಂತ ನಮ್ಮ ಮನೆಯಲ್ಲಿ ಒಂದು ಪರ್ಮನೆಂಟ್ ಅಡ್ರೆಸ್ ಇದೆ. ಸೊ ನಿಮ್ಮ ಅಪ್ಪನ ಅಡ್ವೈಸ್ ಬಗ್ಗೆ ಹೇಳಿ, ಹೇಗೆ ಅಡ್ವೈಸ್ ಕೊಡ್ತಾರೆ ಮನೆಯಲ್ಲಿ? ಸರ್, ನಮ್ಮ ಅಪ್ಪನ ಬ್ಯಾಂಕ್ ಬ್ಯಾಲೆನ್ಸ್ ಕಮ್ಮಿ ಇದ್ರು ಅಡ್ವೈಸ್ ಬ್ಯಾಲೆನ್ಸ್ ತುಂಬಾ ಸ್ಟ್ರಾಂಗ್. ಫ್ರೀ ಮೋಟಿವೇಶನ್ ಸ್ಪೀಕರ್ ಅವರು. ಅಮ್ಮ ನನಗೆ ಏನು ಬೇಡ ಅಂತ ಹೇಳೋದು ನಿಜವಾದ ಮೀನಿಂಗ್ ಏನು? ಅಮ್ಮ ನನಗೇನೂ ಬೇಡ ಅಂತ ಹೇಳ್ತಾಳೆ, ಆದರೆ ನಮ್ಮ ಇಷ್ಟಗಳು ಗೊತ್ತಾದ್ರೆ ತನ್ನ ಇಷ್ಟಗಳನ್ನೆಲ್ಲ ಬಲಿ ಕೊಟ್ಬಿಡ್ತಾಳೆ. ಸೊ ನಿಮ್ಮ ಮನೆಯಲ್ಲಿ ರಿಯಲ್ ಹ್ಯಾಪಿನೆಸ್ ಅಂದರೆ ಏನು? ಬರ್ಡೇಗೆ ಸ್ಪೆಷಲ್ ಪಾರ್ಟಿ ಬೇಡ ಸರ್, ಅಪ್ಪನ ಬೈಕಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸಿದ್ರೆ ಸಾಕು, ಅದೇ ನಮ್ಮ ಹ್ಯಾಪಿನೆಸ್. ಸೊ ನಿಮ್ಮ ಮನೆಯಲ್ಲಿ ಟ್ರಿಪ್ ಪ್ಲಾನ್ ಮಾಡಿದರೆ ಎಲ್ಲೆಲ್ಲಿ ಹೋಗ್ತೀರಾ? ಮಿಡಲ್ ಕ್ಲಾಸ್ ಫ್ಯಾಮಿಲಿ ಟ್ರಿಪ್ ಅಂದರೆ ಗೋವಾ ಅಲ್ಲ ಸರ್, ರಿಲೇಟಿವ್ಸ್ ಮನೆಗೆ ಹೋಗೋದು. ಅದನ್ನು ಕೂಡ ಟೂರ್ ಅಂತ ಪೋಸ್ಟ್ ಹಾಕ್ತೀವಿ. ನಿಮ್ಮ ಮನೆಯಲ್ಲಿ ರಿಪೀಟೆಡ್ ಕ್ವಶನ್ಸ್ ಯಾವುದು? ಸರ್, ನಮ್ಮನೆ ಪಾಸ್ವರ್ಡ್ ಏನು ಗೊತ್ತಾ? ಲೈಟ್ ಆಫ್ ಮಾಡು. ದಿನಕ್ಕೆ 20 ಸಲ ಕೇಳಬೇಕು. ನಿಮ್ಮ ಮನೆಯಲ್ಲಿ ಸಮ್ಮರ್ ಸೀಸನ್ ಇದ್ದಾಗ ಸಿಚುವೇಶನ್ ಹೇಗಿರುತ್ತೆ? ನಮ್ಮ ಮನೇಲಿ AC ಇಲ್ಲ ಸರ್, ಆದರೆ ಮಮ್ಮಿ ಸಿಕ್ಕ ಮುಂದೆ ಸಮ್ಮರ್ ಕೂಡ ಕೂಲಿಂಗ್ ಫೀಲ್ ಕೊಡುತ್ತೆ. ಆಕೃತಿ, ನಿಮ್ಮ ಮನೆಯಲ್ಲಿ ರಿಚ್ ಫೀಲಿಂಗ್ ಯಾವಾಗ ಬರುತ್ತೆ? ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ರಿಚ್ ಫೀಲಿಂಗ್ ಯಾವಾಗ ಬರುತ್ತೆ ಗೊತ್ತಾ? ಸ್ವಿಗ್ಗಿ ಝೊಮ್ಯಾಟೊ ಡೆಲಿವರಿ ಡೈರೆಕ್ಟ್ ಮನೆಗೆ ಬಂದಾಗ. ಸೊ ಆಕೃತಿ, ನಿಮ್ಮ ಮನೆಯಲ್ಲಿ ಸೆಲೆಬ್ರೇಷನ್ ಯಾವಾಗ? ಮಿಡಲ್ ಕ್ಲಾಸ್ ಮನೆಯಲ್ಲಿ ಹ್ಯಾಪಿನೆಸ್ ತುಂಬ ಸಿಂಪಲ್ ಸರ್. ಅಪ್ಪ ಸ್ಮೈಲ್ ಮಾಡಿದರೆ ಫೆಸ್ಟಿವಲ್, ಕರೆಂಟ್ ಬಿಲ್ ಕಮ್ಮಿ ಬಂದರೆ ಸೆಲೆಬ್ರೇಷನ್. ಮಿಡಲ್ ಕ್ಲಾಸ್ ಡ್ರೀಮ್ಸ್ ವರ್ಸಸ್ ರಿಯಾಲಿಟಿ ಬಗ್ಗೆ ಏನು ಅಭಿಪ್ರಾಯ? ಮಿಡಲ್ ಕ್ಲಾಸ್ ಲೈಫ್ ತುಂಬ ಸ್ಟ್ರೇಂಜ್ ಸರ್. ಕನಸು ದೊಡ್ಡದಿರುತ್ತೆ, ಆದರೆ ಪರ್ಸ್ ಓಪನ್ ಮಾಡಿದಾಗ ರಿಯಾಲಿಟಿ ಜೆಂಟಲ್ ಸ್ಲ್ಯಾಪ್ ಕೊಡುತ್ತೆ. ನಿಮ್ಮ ಅಪ್ಪಾಜಿ ತಮಗಾಗಿ ಶಾಪಿಂಗ್ ಮಾಡ್ತಾರಾ? ನಮ್ಮ ಅಪ್ಪಾಜಿ ಶರ್ಟ್ ಹಳೇದಾದರೂ ಹಾಕ್ತಾರೆ, ಆದರೆ ನಮ್ಮ ಬರ್ಡೇಗೆ ನ್ಯೂ ಡ್ರೆಸ್ ಕಂಪಲ್ಸರಿ. ಅಪ್ಪ ಗಿಫ್ಟ್ ಕೊಡ್ತಾರಾ ನಿಮಗೆ? ಸರ್, ನಮ್ಮ ಪೇರೆಂಟ್ಸ್ ಎಕ್ಸ್ಪೆನ್ಸಿವ್ ಗಿಫ್ಟ್ಸ್ ಕೊಡಲ್ಲ, ಆದರೆ ಅವರು ಕೊಟ್ಟ ಸ್ಯಾಕ್ರಿಫೈಸ್ಗೆ ಬೆಲೆ ಕಟ್ಟಕ್ಕಾಗುತ್ತಾ? ಮಿಡಲ್ ಕ್ಲಾಸ್ ಮಕ್ಕಳು ಬೇಗ ಮೆಚೂರ್ ಆಗ್ತಾರೆ, ಯಾಕೆ? ಮಿಡಿಲ್ ಕ್ಲಾಸ್ ಮಕ್ಕಳು ಬೇಗ ಮೆಚೂರ್ ಆಗ್ತಾರೆ, ಯಾಕಂದರೆ ಅವರು ಟಾಯ್ಸ್ಗಿಂತ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ನೋಡಿರ್ತಾರೆ. ಆಕೃತಿ, ಅಪ್ಪನ ಸ್ಯಾಕ್ರಿಫೈಸ್ ಬಗ್ಗೆ ಏನು ಹೇಳ್ತೀಯಾ? ಅಪ್ಪ ಯಾವತ್ತೂ ನಾನು ಟಯರ್ಡ್ ಅಂತ ಹೇಳಲ್ಲ ಸರ್. ಅವ್ರ ಸ್ಲಿಪ್ಪರ್ಸ್ ನೋಡಿದ್ರೆ ಗೊತ್ತಾಗುತ್ತೆ
ಅವ್ರ ಡ್ರೀಮ್ಸ್ನೆಲ್ಲ ನಮ್ಮ ಫ್ಯೂಚರ್ಗೆ ಕನ್ವರ್ಟ್ ಆಗಿವೆ ಅಂತ. ನಿಮ್ಮ ಮನೆಯಲ್ಲಿ ಜಾಸ್ತಿ ಫೀಲಿಂಗ್ ಏನಿರೋದು? ನಮ್ಮ ಮನೇಲಿ ಲಕ್ಷರಿ ಕಡಿಮೆ ಇರ್ಬೋದು ಸರ್, ಆದರೆ ಡೈನಿಂಗ್ ಟೇಬಲ್ ಮೇಲೆ ಇರೋ ಲವ್ ಆಲ್ವೇಸ್ ಅನ್ಲಿಮಿಟೆಡ್. ಮಿಡಲ್ ಕ್ಲಾಸ್ ಪೇರೆಂಟ್ಸ್ನ ಬಿಗ್ಗೆಸ್ಟ್ ಡ್ರೀಮ್ ಏನು? ನಮ್ಮ ಕಷ್ಟ ನಮ್ಮ ಮಕ್ಕಳಿಗೆ ಬರಬಾರ್ದು. ಆ ಒಂದು ಲೈನಲ್ಲಿ ಅವರ ಹೋಲ್ ಲೈಫ್ ಇರುತ್ತೆ.